ನಾವು ಕಲಿಯುಗದಲ್ಲಿ ಶಿವಶಕ್ತಿ ಒಂದಾಗಿರುವಂತಹ ಈ ಕ್ಷೇತ್ರವನ್ನು ಇಲ್ಲಿ ನಾವು ನೋಡಬಹುದು ಎಲ್ಲರ ಮಧ್ಯೆ. ಆಯ್ತಾ, ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ನಾನು ಹಲವಾರು ಕ್ಷೇತ್ರಗಳಿಗೆ ಹೋಗಿ ಆ ಬೇರೆ ಬೇರೆ ಕ್ಷೇತ್ರಗಳ ಇತಿಹಾಸವನ್ನು, ಕಥೆಗಳನ್ನು, ಪೌರಾಣಿಕ ಕಥೆಗಳನ್ನು, ಕಾರ್ಣಿಕದ ಕಥೆಗಳನ್ನು, ಬೇರೆ ಬೇರೆ ಕ್ಷೇತ್ರದ ಕಥೆಗಳನ್ನೆಲ್ಲ ತಿಳಿಸ್ತಾ ಇದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗ್ರಾಮಾಧಿಪತಿ ಆಗಿರುವಂತಹ, ನಮ್ಮ ಮಾಗಣಾಧಿಪತಿ ಆಗಿರುವಂತಹ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ಕಾರ್ಣಿಕದ ಒಂದು ಐತಿಹಾಸಿಕ ಕಥೆಯನ್ನು ಇವತ್ತು ಹೇಳಿಕ್ಕಿದ್ದೇನೆ ಸ್ನೇಹಿತರೆ. ಸ್ವಲ್ಪ ಶೀತ ಆಗಿದೆ, ಹಾಗೆ ವಾಯ್ಸ್ ಕ್ಲಿಯರ್ ಇಲ್ಲ. ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದ ಒಂದು ಜಾತ್ರೋತ್ಸವ ನಡೀತಾ ಉಂಟು. ಸುಮಾರು 600 ವರ್ಷಕ್ಕೂ ಅಧಿಕ ಇತಿಹಾಸ ಇರುವ ನಮ್ಮ ಮಾಗಣಾಧಿಪತಿ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲದ ದೇವರ ಗರ್ಭಗುಡಿಯಲ್ಲಿರುವ ಶ್ರೀಚಕ್ರ ರಾಜೇಶ್ವರಿಯ ಐತಿಹಾಸಿಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿತಾ ಹೋಗುವ ಸ್ನೇಹಿತರೆ. ಬನ್ನಿ. ಉಗ್ರರೂಪಿಯಾಗಿದ್ದಂಥ ಪಂಚಲಿಂಗೇಶ್ವರ ದೇವರು ಶಾಂತ ಸ್ವಭಾವಕ್ಕೆ ಹೇಗೆ ಬಂದರು ಅನ್ನುವ ಒಂದು ಕಾರ್ಣಿಕದ ಕಥೆ ಸ್ನೇಹಿತರೆ. ಇಂತಹ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ಪಡ್ಕೊಂಡು ಬರುವ ಸ್ನೇಹಿತರೆ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಚಂಡಿಕಾ ಹೋಮದ ವಿಡಿಯೋ ನೀವು ನೋಡಿಲ್ಲದಿದ್ದರೆ ಈ ವಿಡಿಯೋ ಆದ ನಂತರ ನೋಡಿಕೊಂಡು ಬನ್ನಿ ಸ್ನೇಹಿತರೆ. ಶ್ರೀಚಕ್ರದ ಐತಿಹಾಸಿಕ ಕಥೆಯನ್ನು ಪ್ರಾರಂಭ ಮಾಡುವ ಮೊದಲು ಬ್ರಹ್ಮರ್ಷಿ ಕುಟ್ಟಾರು ರವಿಶತಂತ್ರಿಯವರ ಪ್ರಾರ್ಥನೆಯನ್ನೊಮ್ಮೆ ನಾವು ಕೇಳಿಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಗರ್ಭಗೃಹಿತ ಶ್ರೀಚಕ್ರ ಈ ಕಾಲಘಟ್ಟದ್ದು ಕೂಡ ಯುಪಿಯಲ್ಲಿ ಬಂದಿದ್ದು ಪ್ರಶ್ನೆ ಮುಖಾಂತರ ಗೋಚರ ಈ ರೀತಿ ನಾರಿಕೋಟು ಇರುತ್ತೆ ಆರಾಧನೆ ಮಾಡ್ತಂತ ಸಂಪ್ರದಾಯ ಇತ್ತು. ಶಾಸ್ತ್ರಾನುರೀತ್ಯ ಒಂಜಿ ದೈವಿಕವಾದ ಚೈತನ್ಯನು ನಮ್ಮ ಆ ರೀತಿ ಸಂಕಲ್ಪ ಮಾಡಿದ ವಿಧಿ ಅಂತ ಈ ಗರ್ಭಗೃಹಕ್ಕಳ ನೈವೇದ್ಯ ಗ್ರಹಕ್ಕಳ ಪಂಚಿದ ಸಂಬಂಧ ಎಂಚಾಂದಿಗೆ ಅಂತ ನೈವೇದ್ಯ ಗ್ರಹಟ್ಟು ತಯಾರಾಯಿನ ಮಾಂತ ನೈವೇದ್ಯ ಎಲ್ಲ ಗರ್ಭಗೃಹ ಕೊಂಡು ಉಳಿದಿಚ್ಚಿ ನಮ್ಮ ಸಾಧಾರಣ ಮಹಾಕ್ಷೇತ್ರಗಳು ತೂಪು ನೈವೇದ್ಯ ಸಮರ್ಪಣೆ ಆದ ಸಂದರ್ಭ ಏನಿಲ್ಲ ಭಕ್ತರ ಅಗ್ನಿಕಲ್ಲನ್ನು ದಾಟುತ್ತು ಗೋರ ಬಲ್ಲಿನ ನಿಯಮ ಉಂಟು ದಾಯಿನಿಗೆ ಅಂತ ದೇವರಿಗೂ ಕೂಡ ಈ ನೈವೇದ್ಯ ಸಮರ್ಪಣೆ ಹಾಕೋಂಚಿತ್ತ ಸಂದರ್ಭ ಉಂಟು. ಆ ನೈವೇದ್ಯ ಗ್ರಹಟಿತ್ತನಂಚಿತ್ತ ನೈವೇದ್ಯ ಪೂರ್ತಿ ದೇವರಿಗೆ ಸಮರ್ಪಣೆ ಹಾಕೋದು ಲೆಕ್ಕ. ಮಹಾಕ್ಷೇತ್ರಗಳಿಟ್ಟು ಗುರುವಾರ ತಂಚಿದ್ದ ಮಹಾಕ್ಷೇತ್ರಗಳಿಟ್ಟು ಕೊಪ್ಪರಿಗೆ ಒಂದು ಪಾಯಸ ತಯಾರಾಗ್ತಕೊಂಡು ಐದು ಆ ಗರ್ಭಗೃಹದೊಳಗೆ ಕೊಂಡವರನ್ನೇ ಬಲ್ಲಿ ಆಡೆ ಒಂದು ಎಲ್ಲಿ ಮಾತ್ರ ಕೊಂಡವಳಿ ಅಪ್ಪ ಆ ಸ್ಥಿತಿಟ್ಟು ನಮ್ಮ ದೇವರಿಗೋಸ್ಕರವಾದ ಅಣ್ಣ ನೈವೇದ್ಯ ತಯಾರು ಮಾಡ್ಕೊಳ್ಳೋ ಸಂದರ್ಭ ಆ ಅರಿಕೊಟ್ಟು ತೊಡಾಯಿ ಒಂದು ದೈವಿಕವಾದ ಚೈತನ್ಯ ಉಣ್ಣುದ ಅಂಟ ಆ ನೈವೇದ್ಯ ಸಂಪೂರ್ಣ ಆ ಚೈತನ್ಯಕ್ಕೆ ಹೋಯಿನಾಗ ನಮ್ಮ ದೇವರಿಗೆ ಕೊರ್ಪಣೆ ಮಾಲಿನ್ಯ ಆತು, ವಿಸರ್ಜನೆ ಮಾಡ್ತಾನೆ ಏನಾಯ್ತು ಅವು ಅವರ ಬಲ್ಲಿ ಐತಾರ್ನ ಮಾಡ್ತಾಳ ಉಪದೇವರನ ಕಡೆಗೆ ಪ್ರತ್ಯೇಕವಾದ ಶಿಲ್ಪಶಾಸ್ತ್ರಾನುಸೃತವಾದ ಆ ಸೂತ್ರ ವಿಚ್ಛೇದ ಬರಾಂಟ್ಲ ಕರೆಪುಳನ್ನು ಗರ್ಭಗುಡಿ ಹೊರಪಡೆ ಒಂದು ನೈಋತ್ಯ ಇಟ್ಟುಕೊಂಡು ವಾಯುವ್ಯ ಇಟ್ಟುಕೊಂಡು ಈಶಾನ್ಯ ಇಟ್ಟುಕೊಂಡು ಆಗ್ನೇಯ ಇಟ್ಟುಕೊಂಡು ಬಾಕಿ ಉಳ್ಳ ಅಂಚಿದ್ದ ಗುಡಿಗಳು ಹೊರಪಡೆ ಕ್ರಮ ಇಚ್ಚಿ ಈ ದೈವಿಕವಾದ ಸೂತ್ರ ವಿಚ್ಛೇದ ಬರೀರವಲ್ಲಿ ಆ ಸ್ಥಿತಿ ಮೂಡು ಅದನ್ನು ಪ್ರಶ್ನೆ ಮುಖಾಂತರ ಬರ್ತದೆ ನಂಗೆ ಬುಕ್ಕ ಪ್ರಶ್ನೆ ವಚನ ಪಾಲಿಸುವಂತೆ ಸಾಧ್ಯ ಅಂಟ ಬುಕ್ಕ ಪ್ರಶ್ನೆ ಚಿಂತನೆ ಹಾಕೋ ಸಂದರ್ಭ ಅವು ಶಾಸ್ತ್ರ ವಿಧಿತವಾದ ಮಾರ್ಗತ್ತು ದಾಯ್ತೈತಲ್ಲ ಗರ್ಭಗೃಹಟೆ ಐದು ಜೀಡೋಡ್ದು ಪ್ರತಿತ ನಿರ್ಣಯ ಪತ್ತಿ ಪ್ರಕಾರ ಗರ್ಭಗೃಹಟೆ ನಮ್ಮ ಪೂರ್ವಿಕವಾದ ಆ ಪಾಣಿ ಬಿಟ್ಟೆ ಜೀಡೋಡ್ತಿದ್ದೇನೆ ಅವು ಬಲ್ಲಿ ಅವು ನಿಯಮ ವಿರುದ್ಧವಾಯಿತು. ಗರ್ಭಗುಡಿ ತೊಳಿ ಈ ಸರ್ತಿ ಐದು ಬೇತನೆ ಕೊಂದಿ ಪೀಠ ಸಂಕಲ್ಪ ಮಾಡ್ತು ನಾನು ಇನಿ ಹೆಂಚ ನಮ್ಮ ನೈವೇದ್ಯ ಮಾಡ್ತು ಪ್ರಧಾನ ದೇವರಿಗೆ ನೈವೇದ್ಯ ಮಾಡ್ಕೊಳ್ಳೋ ಸಂದರ್ಭ ಆ ಶ್ರೀಚಕ್ರಗಳ ಅವು ಪೂಜೆ ತಾರೀಕು ಗೊತ್ತು ನೈರ ಪ್ರಮಾಣ ಆ ಪ್ರಕಾರ ನೈವೇದ್ಯ ಮಾಡ್ತಂತ ಅದು ಸಂಕಲ್ಪ ಮಾಡ್ತಾರೆ. ಒವ್ವೇ ಕರ್ಮ ಮಾಡ್ಕೊಡೋದು ಅಂತ ಇದಕ್ಕೆ ಪೂರಕವಾದ ಪ್ರಾಯಶ್ಚಿತ್ತವನ್ನು ಮಾಡ್ಕೊಡೋದು ಮಾಡ್ತಾರೆ. ನಮ್ಮ ಇಷ್ಟಾನುಸಾರ ಕೊಂಡೋಗ್ತದೆ ಇಡೀ ರೀತಿ ತಾಂತ್ರಿಕವಾದ ಜೊತೆ ವಿಧಿವಿಧಾನ ಒಂದು ಬೇಕೆ ತಾಂತ್ರಿಕವಾದ ವಿಧಿವಿಧಾನ ಒಟ್ಟು ಅನುಜೆತ್ತು ಕೊಂಡೋಗ್ತಾ ಅನುಜೆತ್ತು ಅದಕ್ಕೆ ಬೋಡಾಯಿನ ಜೊತೆ ಕಲಶಾದಿಗಳು ಮಾಡ್ಕೊಂಡಿತ್ತು ಅವೊಂದು ವಿಧಿ ಆಂಟ ನಮ್ಮಡ್ದಾರ ಬತ್ತು ಬೋಯಿನ ಜೊತೆ ಅಪರಾಧ ಪ್ರಾಯಶ್ಚಿತ್ತವಾದ ಒವ್ವೇ ಕರ್ಮ ಮಳ್ಪಾಣ್ತೇವಿನ ನಮ್ಮ ಏನು ಕೊಂಡೋಗ್ತಿದ್ರು ಅವು ಶಾಸ್ತ್ರ ನಿಯಮಗಳು ಉಚಿತವಾಯಿನವತ್ತು. ನಮ್ಮ ಭಾಗ್ಯವೊಂದಿಗೆ ಅಂತ ಇಲ್ಲಿ ವಿಶೇಷವಾದ ಕಾವು ವಲಯದ ಶಿವಳ್ಳಿ ಸಂಪದ ದಾಖಲೆ ನೇತೃತ್ವ ಅಕ್ಕಳು ಲೋಕಹಿತಕ್ಕೋಸ್ಕರವಾದ ಲೋಕ ಕಲ್ಯಾಣಾರ್ಥವಾತಂದ್ರೆ ಯಾಕೆ ಸಂಕಲ್ಪ ಚಂಡಿಕಾ ಶಾಂತಿ ಒಂಜಿ ಆಕಳು ಮಾಡ್ಪಡಿದ ಸೇವೆಗಳಿಗೆ ದೈವಿಕವಾದ ಅನುಗ್ರಹ ಬರೋದು ಆಯ್ತು ಒಟ್ಟಿಗೆ ಈ ಕರ್ಮ ಅವು ಮಾಡ್ತಾ ಲೋಕ ಕಲ್ಯಾಣಾರ್ಥವಾದ ಒಂದು ಸಂಕಲ್ಪ ಮಾಡ್ತದೆ ಆಕಳು ಆ ಚಂಡಿಕಾ ಶಾಂತಿ ಈ ದೇವರನ್ನ ಸನ್ನಿಧಿ ಮಾಡ್ತಾ ಆ ಚಂಡಿಕಾ ಶಾಂತಿ ಮಾತ್ರ ಅದು ವಿಶೇಷವಾದ
ಪಂಚಲಿಂಗೇಶ್ವರ ದೇವರನಾಡು ಏಕಾದಶ ರುದ್ರಾಭಿಷೇಕಲ ಪರಿವಾರ ದೇವರಿಗೆ ಮಾಂತ ಯಥಕಿಂಚಿತ್ ರೂಟಪುಡಪುಡಪುಡಪುಡಂಜಿನ ನೈವೇದ್ಯ ಸಮರ್ಪಣೆ ಮಾಡ್ತಂತೆ ಒಬ್ಬ ಚಂಡಿಗಾ ಶಾಂತಿಯನ್ನು ಮಾಡ್ತಂತೆ ಎಲ್ಲಪ್ಪ ನಮ್ಮ ಪ್ರಾಯಶ್ಚಿತ್ತ ಅಲ್ಲೇ ಆಂಡ್ ಆ ಚಂಡಿಗಾ ಶಾಂತಿ ಮಾಡ್ತಂತೆ అయిన ಕಲಶ ತೀರ್ಥಲ అయిన ಸಂಪಾದಲ ಆ ಶ್ರೀಚಕ್ರ ಸ್ಪರ್ಶಾಂಡ ಅಂಟ ನಮ್ಮ ಉಳಾಯಿ ದಿಢೀ ರೀತಿಯ ಒಂಜಿ ಒಪ್ಪಿಗೆ ತಿಕ್ಕಂಡು ಲೆಕ್ಕ ಅಂಚನೆ ಇನ್ನು ಮಳ್ತಾರೆ ಅವು ಮಳ್ತದ್ದು ನಮ್ಮ ಬೊಕ್ಕ ಅನುಜ ದೆತ್ತೊಂತು ಅನುಜ ಕಲಶ ಮಲ್ತದ್ದು ಐದು ಕೊಂಡೊತ್ತು ಉಳಾಯಿ ದೇರ್ತಿ ತೈಕು ಬೋಡಾಯಿನ ಜೊತೆ ಕಲಶಾಭಿಷೇಕ ಮಾಡ್ತದ್ದು ನೈವೇದ್ಯ ಸಮರ್ಪಣೆ ಮಾಡ್ತದ್ದು ನನ್ನ ದುಂಬುಗೈನು ಗರ್ಭಗೃಹ ಆರಾಧನೆ ಮಾಡ್ತಂತ ಆ ತೀರ್ಮಾನ ಉಂಟು ಎಂಟು ಒವೇ ರೀತಿಯ ನಿಮಿತ್ತ ದೋಷಗಳು ಬರೆಯರ ಬನ್ನಿ ದೈತ್ಯದಲ್ಲಿ ಇವಿ ನಮ್ಮ ಮಲ್ಪಡಾಯಿನ ಜಿನ್ನ ಕರ್ತವ್ಯ ಮಾಡ್ತಂತ ಐಕೆ ನೇತೃತ್ವ ವಹಿಸುವ ಜಿನ್ನ ಕಾವು ವಲಯದ ಶಿವಲ್ಲಿ ಸಂಪರ್ಕ ಹಾಕೊಂಡು ದೇವರನಲ್ಲಿ ಏಕಾದಶ ರುದ್ರಾಭಿಷೇಕ ಸೇವೆಯನ್ನು ಮಾಡ್ತಂತ ಹಾಕ್ಲಾಗಿ ನಾನು ದುಂಬುಗಲ ಒಂಜಿ ನಮ್ಮ ಹಿಂದೂ ಧರ್ಮೋಟಪುಣಜಿನ ಮಾಂತ ಸಮಾಜಲ ಚೈತನ್ಯ ಅಟಿತಂಡ ಮಾತ್ರ ನಮ್ಮ ಹಿಂದೂ ಸಮಾಜ ನೋಡ್ಪುಣಜಿನ ನಮ್ಮ ತಾವರೆದ ಪುಷ್ಪ ಇಂಚ ಅಲಂಕೃತವಾದ అంటే అయిన ఎసలుగులు పొరలితుండ మాత్రం అయిన ఎసలుగులు అర్ధలో గుర్తు పడదంట తావరెగి పొరలి జంచನೆಯ ಹಿಂದೂ ಸಮಾಜ ನೋಡ್ಪುಣವು ಬೇತೆ ಬೇತೆ ಜಾತೀಯమైన ಜಿತ್ತ ವ್ಯವಸ್ಥೆ ದಿಂಜಿತು ಪುಣಜಿತ್ತ ಈ ತಾವರೆಪು ಮಾಂತ ಎಸಳುಗಳು ಆ ಮಾಂತ ಎಸಳುಗಳು పొరలితుంಡ ಮಾತ್ರ ಒಟ್ಟು ಹಿಂದೂ ಧರ್ಮಲ పొరలుಪಾಕೆ ಆಕಳು ಸೇವಾರೂಪಟು ದೇವರನಲ್ಲಿ ಆ ಒಂಜಿ ಭಕ್ತಿ ಪುರಸ್ಸರವಾದ ಒಂಜಿ ಸೇವೆ ಮಾಡ್ತಾ ಉಂಟು ಆಕಳೆ ಸಮಾಜದ ಸದಸ್ಯರಿಗೆ ಮಾತ್ರ ನನ್ನಾತು ಶಕ್ತಿ ಕೊಡೋದು ಕೌಟುಂಬಿಕವಾಯಿನ ನೆಮ್ಮದಿ ಇತ್ತಂದ್ರೆ ಮಾತ್ರ ನಂಗೆ ಸಾಮಾಜಿಕವಾಯಿನ ಚಿಂತನೆ ಬರ್ತದೆ ಧಾರ್ಮಿಕವಾಯಿನ ಚಿಂತನೆಲ್ಲ ಬರ್ತದೆ ಆಕಳೆ ಕುಟುಂಬ ಜೀವನಗಳ ನೆಮ್ಮದಿ ಕೊಡು ಇಂಚಿನ ಸೇವಾ ಕಾರ್ಯ ಮಳ್ತೊಂದು ಒಡೆಯಿರ್ತಂತ ಶಕ್ತಿಯನ್ನು ಒದಗಿಸೋದು ಕೊಡ್ತಾನೆ ಈ ಒಟ್ಟಿಗೆ ಆಕಳು ಮಳ್ತೊಂದು ಕಾರ್ಯ ಪ್ರೇರಣೆ ಆಗ್ತದೆ ಈ ಪಂಚಲಿಂಗೇಶ್ವರನ ಸನ್ನಿಧಿ ಸೇರೋಡಾಯಿನ ಮಾಂತ ಸಮುದಾಯದ ಆಗ್ಲಾಗಲ್ಲ ಇಂಚ ವಿಶೇಷ ಪ್ರೇರಣೆ ಬರ್ತದೆ ದೇವರನಾಳ ಆವಡಾಯಿನ ಇಂಚಿನ ಸೇವಿಟ್ಟು ಎಂಕುಳ್ಳ ಎಂಕನ್ನು ಸಮರ್ಪಣೆ ಮಾಡ್ಕೊಂಡು ಬಂದಿನ ಭಾವನೆ ಜಾಗೃತವಾರಿತನ ಒಂದು ಅನುಗ್ರಹವನ್ನು ಒದಗಿಸೋದು ಕೊಡ್ತದೆ ಸರ್ವೇರೆಗಳ ಸನ್ಮಂಗಲನ್ನು ಅನುಗ್ರಹಿಸೋದು ಮಹಾಭಾರ ಆ ಸಪರಿವಾರ ಸ್ವಾಮಿ ಪಂಚಲಿಂಗೇಶ್ವರನ ಸನ್ನಿಧಿಗೆ ಸೇರಬಹುದು ಪ್ರಾರ್ಥನೆ ಮಾಡ್ತಾರೆ ಹರಶಂಭು ಮಹಾದೇವ ಶಿವಶಕ್ತಿ ಸೃಷ್ಟಿಯ ಮೊದಲ ಪ್ರೇಮ ಕಥೆ ಅಂತ ನಾವು ಹೇಳ್ಬೋದು. ಶ್ರೀಚಕ್ರದ ಕಥೆಯನ್ನು ನಾವು ತಿಳ್ಕೊಂಡು ಬರುವ ಸುಮಾರು 600 ವರ್ಷಗಳ ಹಿಂದೆ ಬಳ್ಳಾಲ ಅರಸರು ಮೆಣಸಿನಕಾನ ಮೂಲಸ್ಥಾನದಿಂದ ಈಶ್ವರಮಂಗಲದಲ್ಲಿ ಪಂಚಲಿಂಗೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡಿಸಿದರು. ಮೂಲಸ್ಥಾನದಲ್ಲಿ ಮೊನ್ನೆ ಪೂಜೆ ನಡೆಯಿತು. ಸೊ ಆ ವಿಡಿಯೋನು ಕೂಡ ತೋರಿಸ್ತೇನೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕಳೆದ ವರ್ಷ ಕೂಡ ಅಲ್ಲಿಯ ವಿಡಿಯೋ ಮಾಡಿದ್ದೆ. ಕಳೆದ ವರ್ಷದ ವಿಡಿಯೋದಲ್ಲಿ ಅಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ. ಮೂಲಸ್ಥಾನದಲ್ಲಿ ಮಂಜುನಾಥ ಸ್ವಾಮಿಯರು, ಈಶ್ವರಮಂಗಲದಲ್ಲಿ ಪಂಚಲಿಂಗೇಶ್ವರ ದೇವರಿದ್ದಾರೆ. ಅಲ್ಲಿ ಪಂಚಲಿಂಗೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡಿಸಿದ್ದರು. ನಂತರದ ದಿನಗಳಲ್ಲಿ ಪ್ರಶ್ನಾಚಿಂತನೆ ನಡೆಸಿದಾಗ ದೇವರು ಉಗ್ರ ಸ್ವರೂಪಿಯಾಗಿ ಇರುವನೆಂದು ದೈವಜ್ಞರು ತಿಳಿಸುತ್ತಾರೆ. ಉಗ್ರ ಸ್ವರೂಪದಲ್ಲಿದ್ದ ದೇವರನ್ನು ಶಾಂತಗೊಳಿಸಲು ದೇವಿಯ ಶಕ್ತಿಯು ಪಂಚಲಿಂಗೇಶ್ವರನ ಜೊತೆಗಿದ್ದರೆ ಪಂಚಲಿಂಗೇಶ್ವರ ದೇವರು ಶಾಂತನಾಗುವನು ಎಂದು ತಿಳಿದು ಬರುತ್ತದೆ. ಹೀಗಿರುವಾಗ ದೈವಜ್ಞರ ಮಾರ್ಗದರ್ಶನದಂತೆ ಶ್ರೀಚಕ್ರವನ್ನು ದೇವರ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡುತ್ತಾರೆ. ಶ್ರೀಚಕ್ರ ಅಂತ ಹೇಳಿದರೆ ಇದು ದೇವಿ ಸ್ವರೂಪ, ಅಂದರೆ ಶಿವ ಪಾರ್ವತಿಯ ಶ್ರೀಚಕ್ರವನ್ನು ಇಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಈಶ್ವರ ದೇವರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬರುತ್ತಾ ಇದ್ದರು. ಹೀಗಿರುವಾಗ ಪುನಃ 2013ರಲ್ಲಿ ನಡೆದ ಪ್ರಶ್ನಾಚಿಂತನೆಯಲ್ಲಿ ಶ್ರೀಚಕ್ರವು ಪಂಚಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟದಲ್ಲ, ಶ್ರೀಚಕ್ರವು ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಆದ ಕಾರಣ ಶ್ರೀಚಕ್ರವು ದೇವರ ಜೊತೆ ಗರ್ಭಗುಡಿಯಲ್ಲಿ ಇರುವುದು ಸೂಕ್ತವಲ್ಲ ಅಂತ ಹೇಳಿ ಶ್ರೀಚಕ್ರವನ್ನು ಗರ್ಭಗುಡಿಯಿಂದ ಹೊರಗಿಟ್ಟಿರುತ್ತಾರೆ, ಅಂದರೆ ಹೊರಗಡೆ ಕ್ಷೇತ್ರದಲ್ಲಿ ಇಟ್ಟಿರುತ್ತಾರೆ. ಆ ನಂತರ ಶ್ರೀಚಕ್ರದ ವಿಚಾರದಲ್ಲಿ ಯಾರು ಕೂಡ ಪ್ರಶ್ನಾಚಿಂತನೆ ನಡೆಸಲಿಕ್ಕೆ ಹೋಗುವುದಿಲ್ಲ, ಅದರ ವಿಷಯಕ್ಕೆ ಹೋಗುವುದಿಲ್ಲ. ಸೊ ಶ್ರೀಚಕ್ರ ಕ್ಷೇತ್ರದಲ್ಲಿ ಇತ್ತು, ಹಲವಾರು ದಿನಗಳೆಲ್ಲ ಉರುಳ್ತಾ ಹೋಯಿತು. ನಂತರದ ದಿನಗಳಲ್ಲಿ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹಲವಾರು ಕಷ್ಟ, ನಷ್ಟ, ತೊಂದರೆ, ಹಲವಾರು ಸಮಸ್ಯೆಗಳು ಎದುರಾಯಿತು. ಪಂಚಲಿಂಗೇಶ್ವರ ದೇವರ ಚೈತನ್ಯ ಕೂಡ, ಅಂದರೆ ಒಂದು ಶಕ್ತಿ, ದೇವಸ್ಥಾನಕ್ಕೆ ಒಂದು ಶಕ್ತಿ ಅಂತ ಹೇಳ್ತೇವಲ್ವ, ದೇವರ ಚೈತನ್ಯ ಕೂಡ ಕ್ಷೀಣಿಸ್ತಾ ಬಂತು. ಹೀಗಿರುವಾಗ ಪುನಃ 2021-22ನೇ ಇಸವಿಯಲ್ಲಿ ಕ್ಷೇತ್ರಕ್ಕೆ ಸುಮಾರು ಕಷ್ಟ ನಷ್ಟ ಎಲ್ಲ ಆಯ್ತಲ್ಲ, ಅದರ ಬಗ್ಗೆ ಮರು ಪ್ರಶ್ನಾಚಿಂತನೆ ನಡೆಸುವಾಗ ಈಗ ಇರುವಂತಹ ಶ್ರೀಚಕ್ರವು
ಪಂಚಲಿಂಗೇಶ್ವರನಿಗೆ ಸಂಬಂಧಪಟ್ಟದ್ದು, ಬೇರೆ ಯಾರಿಗೂ ಸಂಬಂಧಪಟ್ಟದ್ದಲ್ಲ ಎಂದು ಪ್ರಶ್ನಾ ಚಿಂತನೆ ಮಾಡಿ ದೈವಜ್ಞರು ಸ್ಪಷ್ಟವಾಗಿ ತಿಳಿಸಿಬಿಡ್ತಾರೆ. ಈ ಸಲ ಈ ಹಿಂದೆ ಸಂಬಂಧಪಟ್ಟದಲ್ಲ ಅಂತ ಹೇಳಿರ್ತಾರೆ, ಆದರೆ ಈ ಸಲ ಸ್ಪಷ್ಟವಾಗಿ ಕಂಡು ಬರ್ತದೆ ಶ್ರೀಚಕ್ರವು ಗರ್ಭಗುಡಿಯಲ್ಲಿರುವಂತಹ ಪಂಚಲಿಂಗೇಶ್ವರನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ. ಈಗ ಇರುವ ಶ್ರೀಚಕ್ರವನ್ನೇ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯ ವೃದ್ಧಿಗೆ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡಬೇಕೆಂದು ದೈವಜ್ಞರು ತಿಳಿಸಿರುತ್ತಾರೆ. ಹಾಗೂ ಊರಿನ ಭಕ್ತರ ಕ್ಷೇಮಕ್ಕೂ ಶ್ರೀಚಕ್ರದ ಪ್ರತಿಷ್ಠೆ ಬಹಳ ಅವಶ್ಯಕತೆ ಎಂದು ದೈವಜ್ಞರು ತಿಳಿಸಿರುತ್ತಾರೆ. ಹಾಗೆಯೇ 4 ವರ್ಷಗಳ ನಂತರ ಅಂದರೆ ಮೊನ್ನೆ ಫೆಬ್ರವರಿ 12ನೇ ತಾರೀಕು 2026ನೇ ಇಸವಿಯಲ್ಲಿ ಗುರುವಾರ, ಅದೇ ಕಳೆದ ವಿಡಿಯೋ ಮಾಡಿದ್ದೆ ಅಲ್ವಾ, ಚಂಡಿಕಾ ಹೋಮದ್ದು ಅದೇ ದಿನ ಈಶ್ವರಮಂಗಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮರ್ಷಿ ಕುಟ್ಟಾರು ರವೀಶ ತಂತ್ರಿಗಳ ಗೌರವ ಉಪಸ್ಥಿತಿಯಲ್ಲಿ ಶಿವಳ್ಳಿ ಸಪ್ಪದ ಕಾವು ವಲಯ ಇದರ ನೇತೃತ್ವದಲ್ಲಿ ವೇದಮೂರ್ತಿ ಶ್ರೀ ವೇಣುಗೋಪಾಲ ಕೆದಿಲಾಯರ ಪೌರೋಹಿತ್ಯದಲ್ಲಿ ಕಾವು ವಲಯದ ವಿಪ್ರರಿಂದ ನಡೆದ ಏಕದಶ ರುದ್ರಾಭಿಷೇಕ ಹಾಗೂ ಚಂಡಿಕಾ ಹೋಮ ಮೊನ್ನೆ ನಡೆಯಿತು. ಆ ಸಮಯದಲ್ಲಿ ಕಾಕತಾಳಿ ಅಂತ ಹೇಳ್ತಾರಲ್ವ, ಕೆಲವೊಂದು ಸಂದರ್ಭದಲ್ಲಿ ಅದೇ ರೀತಿ ಕಾಲವೇ ಕೂಡಿ ಬಂತು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ದೇವರ ಒಂದು ಆಶೀರ್ವಾದ ಇಲ್ಲದೆ ಯಾವ ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲ. ಕೆಲವೊಂದು ದೊಡ್ಡ ಕೆಲಸ ನಡಿಬೇಕು ಅಂತ ಹೇಳಿದ್ರೆ ದೇವರ ಸಂಪೂರ್ಣ ಆಶೀರ್ವಾದ ಇರಲೇಬೇಕು. ಸೊ ಅದೇ ದಿನ ಒಂದು ಕಾಕತಾಳಿ ಅಂತ ಹೇಳುವ ಪ್ರಕಾರ ಅದು ಎಂತಾಯಿತು ಅಂತ ಹೇಳಿದರೆ, ಮೊನ್ನೆ ಕ್ಷೇತ್ರದಲ್ಲಿ ಚಂಡಿಕಾ ಹೋಮ ನಡೆಯಿತಲ್ವಾ, ಆ ದಿನ 2 ಘಟನೆ ನಡೆಯಿತು, 2 ಒಳ್ಳೆಯ ಕಾರ್ಯ ನಡೆಯಿತು. ಅದು ಏನು ಅಂತ ಹೇಳಿದರೆ, ಒಂದು ಚಂಡಿಕಾ ಹೋಮ ನಡೆಯಿತು, ಇನ್ನೊಂದು ಏನು ಅಂತ ಹೇಳಿದರೆ ಶ್ರೀ ಕ್ಷೇತ್ರದಲ್ಲಿ ದೈವಜ್ಞರು ಮೊದಲೇ ನೀಡಿದ ನಿರ್ದೇಶನದಂತೆ ಬ್ರಹ್ಮರ್ಷಿ ಕುಟ್ಟಾರು ರವೀಶ ತಂತ್ರಿಗಳ ನೇತೃತ್ವದಲ್ಲಿ ತಾಂತ್ರಿಕ ವಿಧಿವಿಧಾನಗಳ ಪ್ರಕಾರ ಶ್ರೀಚಕ್ರವನ್ನು ಗರ್ಭಗುಡಿಯ ಒಳಗೆ ಪುನಃ ಪ್ರತಿಷ್ಠೆ ಮಾಡಲಾಯಿತು. ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನದ ಪವಿತ್ರ ಪನಿಗಳು, ಅರ್ಚಕರು, ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಮಂಡಳಿ, ಜಾತ್ರೋತ್ಸವ ಮಂಡಳಿ ಮತ್ತು ಕ್ಷೇತ್ರದ ಎಲ್ಲ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಅಲ್ಲಿ ಶ್ರೀಚಕ್ರವನ್ನು ಗರ್ಭಗುಡಿಯ ಒಳಗೆ ಪುನಃ ಪ್ರತಿಷ್ಠೆ ಮಾಡಲಾಯಿತು. ಆ ಒಂದು ವಿಷಯ ಉಂಟಲ್ವಾ, ಅಂದರೆ ಅದು ಶಿವ ಮತ್ತು ಪಾರ್ವತಿ ಒಂದಾದಂತಹ ಕ್ಷಣ. ನಾವು ಶಿವದೇವರ ಕಥೆಯಲ್ಲಿ ಕೂಡ ಅದನ್ನೇ ನಾವು ನೋಡಿರ್ತೇವೆ. ಶಿವ ಮತ್ತು ಸತಿ ಒಂದಾಗ್ತಾರೆ, ಬೇರೆ ಬೇರೆ ಆಗ್ತಾರೆ, ಪುನಃ ಶಿವ ಮತ್ತು ಪಾರ್ವತಿ ಒಂದಾಗ್ತಾರೆ. ಸೊ ಈ ಕಥೆಯನ್ನು ನಾವು ಕೇಳಿದ್ದೇವೆ. ಸೊ ಈ ಕಥೆ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿರ್ತದೆ. ಸೊ ಅದೇ ರೀತಿ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಉಗ್ರ ಸ್ವರೂಪಿಯಾಗಿದ್ದಂತಹ ಪಂಚಲಿಂಗೇಶ್ವರ ದೇವರನ್ನು ಶಾಂತ ಮಾಡಲಿಕ್ಕೆ ಪಾರ್ವತಿ ದೇವಿಯನ್ನು ಶ್ರೀಚಕ್ರದ ರೂಪದಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ. ಸೊ ಆ ನಂತರ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಆಗಿದ್ದರು ಶಿವ ಮತ್ತು ಪಾರ್ವತಿ, ಅಂದರೆ ಶ್ರೀಚಕ್ರ, ಪಂಚಲಿಂಗೇಶ್ವರ ದೇವರು ಮತ್ತು ಶ್ರೀಚಕ್ರ ಬೇರೆ ಬೇರೆ ಆಗಿದ್ದರು. ಶಿವ ಮತ್ತು ಪಾರ್ವತಿ ಒಂದಾದರು ಅಂತ ಹೇಳ್ಬೋದು. ಗರ್ಭಗುಡಿಯಲ್ಲಿ ಈಗ ನಾವು ಮತ್ತೆ ಶ್ರೀಚಕ್ರವನ್ನು ನೋಡ್ಬೋದು. ತುಂಬ ನಮ್ಮೆಲ್ಲರದ್ದು ಮನಸ್ಸಿಗೆ ಖುಷಿಯಾದಂತಹ ಒಂದು ಸಂದರ್ಭ. ಶಿವ ಮತ್ತು ಸತಿ, ಶಿವ ಮತ್ತು ಪಾರ್ವತಿ ಒಂದಾದದನ್ನು ನಾವು ಕಣ್ಣಾರೆ ನೋಡಲಿಲ್ಲ, ಕಥೆಗಳಲ್ಲಿ ಕೇಳಿ ಚಿತ್ರಗಳಲ್ಲಿ ವರ್ಣನೆ ಮಾಡಿದ್ದನ್ನು ಮಾತ್ರ ನಾವು ನೋಡಿರುವಂಥದ್ದು. ಆದರೆ ನಾವೆಲ್ಲರೂ ಊರಿನ ಭಕ್ತರು, ದೇವಸ್ಥಾನದ ಎಲ್ಲ ಸದಸ್ಯರು, ಎಲ್ಲರೂ ಪ್ರತಿಯೊಬ್ಬರು ಕೂಡ ಶಿವ ಮತ್ತು ಪಾರ್ವತಿ, ಶಿವ ಮತ್ತು ಶ್ರೀಚಕ್ರ ಒಂದಾಗಿರುವುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ವಿಡಿಯೋ ರೆಕಾರ್ಡಿಂಗು ಕೂಡ ಮಾಡಿದ್ದೇನೆ. ಸೊ ನಿಮಗೂ ಕೂಡ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ, ಆದರೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಈ ಕಲಿಯುಗದಲ್ಲಿ ಕೂಡ ನಮಗೆ ಶಿವಶಕ್ತಿ ಒಂದಾಗಿರುವುದನ್ನು ನೋಡಿ ತುಂಬ ಖುಷಿಯಾಗಿದೆ. ನಮ್ಮ ಜೀವನ ಪಾವನ ಆಯಿತು ಅಂತ ನಾವು ಹೇಳ್ಬೋದು. ಇಂತಹ ಒಂದು ಅವಕಾಶ ಎಲ್ಲಿಯೂ ಕೂಡ ಸಿಗ್ಲಿಕ್ಕಿಲ್ಲ. ನರಸಿಂಹದೇವರು ಮತ್ತು ಲಕ್ಷ್ಮೀ ದೇವರು ಒಟ್ಟಿಗೆ ಇರುವುದನ್ನು ನಾವು ಸುಳ್ಯ ತಾಲೂಕಿನ ಮುರುಳ್ಯ ಗ್ರಾಮದ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಅಂದರೆ ಉಗ್ರ ನರಸಿಂಹ ದೇವರು, ಯಾವುದು ನಾವು ಪೌರಾಣಿಕ ಕಥೆಗಳಲ್ಲಿ ನರಸಿಂಹ ದೇವರು ಹೇಗೆ ಶಾಂತರಾದರು ಅಂತ ಹೇಳುವ ಕಥೆ ನಮಗೆ ಯಾರಿಗೂ ಗೊತ್ತಿಲ್ಲ. ಸೊ ಬೇರೆ ಬೇರೆ ಕಥೆಗಳು ಉಂಟು, ಅಂತ ನೈಜ ಘಟನೆ ಇಲ್ಲಿ ನಾವು ನೋಡ್ಬೋದು.
ಇಲ್ಲಿ ಸುಮಾರು ಪುರಾವೆಗಳು, ಸುಮಾರು ಕುರುಹುಗಳು, ಸುಮಾರು ವಿಚಾರಗಳು ಕೂಡ ಅಲ್ಲಿ ಉಂಟು. ಸೊ ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಉಗ್ರ ನರಸಿಂಹದೇವರು ಶಾಂತ ಸ್ವರೂಪಕ್ಕೆ ಹೇಗೆ ಬಂದರು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ವಿಡಿಯೋದಲ್ಲಿ ಉಂಟು ಸ್ನೇಹಿತರೆ. 2 ಪಾರ್ಟ್ ಉಂಟು, ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೇನೆ. ಉಗ್ರ ನರಸಿಂಹದೇವರು ಹಾಗೆಯೇ ಉಗ್ರ ಸ್ವರೂಪಿಯಾಗಿರುವಂತಹ ಪಂಚಲಿಂಗೇಶ್ವರ ದೇವರು ಎಲ್ಲರೂ ಶಾಂತ ಸ್ವರೂಪದಲ್ಲಿ ನಮ್ಮ ಈ ತುಳುನಾಡಿನಲ್ಲಿ, ನಮ್ಮ ಈ ಸುಳ್ಯ, ಪುತ್ತೂರು, ಈಶ್ವರಮಂಗಲ ಈ ಭಾಗದಲ್ಲಿ ಇದ್ದಾರೆ ಅನ್ನೋದು ನಮಗೊಂದು ತುಂಬ ಸಂತೋಷದ ವಿಷಯ. ಇದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಇರ್ತಬೇಕಲ್ವಾ. ಹಾಗೆ ಇಲ್ಲಿ ದೈವಜ್ಞರು ತಿಳಿಸುವ ಪ್ರಕಾರ ಈಗ ಶಿವಶಕ್ತಿ ಗರ್ಭಗುಡಿಯಲ್ಲಿ ಒಟ್ಟಿಗಿದ್ದಾರೆ ಅಲ್ವಾ. ಶ್ರೀ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥಿಸಿದಂತಹ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಯಾವುದೇ ಭಕ್ತರು ಬರಲಿ ಅವರ ಸಕಲ ಇಷ್ಟಾರ್ಥಗಳನ್ನು ಕೂಡ ಶ್ರೀದೇವರು ವರದಾನವಾಗಿ ಕೊಡುತ್ತಾರೆ. ಇದು ಇಲ್ಲಿಯ ಒಂದು ವಿಶೇಷ ಅಂತ ಹೇಳ್ಬೋದು. ಶಿವ ಪಾರ್ವತಿ ಉಮಾಮಹೇಶ್ವರ ಶಿವಶಕ್ತಿಯಾಗಿ ಇಲ್ಲಿ ನೆಲೆಸಿದ್ದಾರೆ. ಅಪರೂಪದಲ್ಲಿ ಅಪರೂಪ ಆಗಿರುವಂತಹ ಕ್ಷೇತ್ರದ ಸಾನ್ನಿಧ್ಯದಲ್ಲಿ ನಾವಿದ್ದೆ ಅಂತ ಹೇಳಲಿಕ್ಕೆ ಅದುವೇ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಎಷ್ಟೋ ಜನ್ಮದ ಪುಣ್ಯ ನಮ್ಮದು. ಒಂದು ವಿಶೇಷ ಸೇವೆ ಏನು ಅಂತ ಹೇಳಿದರೆ ಇಲ್ಲಿ ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ಕಾರ್ತಿಕ ಪೂಜೆ ಇದೆಲ್ಲ ತುಂಬ ವಿಶೇಷ. ಹಾಗೆಯೇ ತುಲಾಭಾರ ಸೇವೆ ಇದು ಕೂಡ ತುಂಬಾನೇ ವಿಶೇಷ. ಮತ್ತು ಶಿವದೇವರಿಗೆ ರುದ್ರಾಭಿಷೇಕ ಹೇಳಿದರೆ ಅದು ಬಹಳ ವಿಶೇಷನೇ. ವ್ಯವಹಾರ ಮತ್ತು ಏಳಿಗೆಗೆ ಕಾರ್ತಿಕ ಪೂಜೆ ಸೂಕ್ತ. ಎಲ್ಲರೂ ಬನ್ನಿ ಸ್ನೇಹಿತರೆ, ಶಿವಶಕ್ತಿ ಶಿವಪಾರ್ವತಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮಾಗಡಾಧಿಪತಿ ಆಗಿರುವಂಥ ಪಂಚಲಿಂಗೇಶ್ವರ ದೇವರ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಬಂದೆವು ಸ್ನೇಹಿತರೆ. ಈ ಕ್ಷೇತ್ರದಲ್ಲಿ ಪಂಚಲಿಂಗೇಶ್ವರ ದೇವರು ಮೂಲದಲ್ಲಿ ಮೆಣಸಿನಕಾಲದಲ್ಲಿ ಮಂಜುನಾಥ ಸ್ವಾಮಿ ಅಂತ ಅಲ್ಲಿ ಆರಾಧನೆ ಮಾಡ್ತಾ ಇರುವಂಥದ್ದು. ವರ್ಷದಲ್ಲಿ 1 ದಿನ ಮೂಲಸ್ಥಾನಕ್ಕೆ ಹೋಗಿ ಅಲ್ಲಿ ಆರಾಧನೆ ಮಾಡುವಂಥದ್ದು. ದೇವರು ಎಲ್ಲವನ್ನು ಒಂದೇ ಸಲ ಕೊಡುವುದಿಲ್ಲ, ಸ್ವಲ್ಪನೇ ಕೊಡ್ತಾ ಹೋಗ್ತಾರೆ ಅಲ್ವಾ. ಸೊ ಮುಂದಿನ ವರ್ಷ ಇನ್ನೊಂದು ಏನಾದರೂ ವಿಶೇಷತೆ ಇರಬಹುದು, ನೋಡುವ ಸ್ನೇಹಿತರೆ. ನಮ್ಮ ಎಲ್ಲ ಕಷ್ಟಗಳಿಗೂ ಆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಸೊಲ್ಯೂಷನ್ ಕೊಡ್ತಾನೆ. ಪುತ್ತೂರು ತಾಲೂಕಿನ ಈಶ್ವರಮಂಗಲ, ಪುತ್ತೂರಿನಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ, ಒಂದು 25-26 ಕಿಲೋಮೀಟರ್ ದೂರದಲ್ಲಿ ಇರುವಂಥ ನಮ್ಮ ಒಂದು ಕ್ಷೇತ್ರ ಸ್ನೇಹಿತರೆ, ಪಂಚಲಿಂಗೇಶ್ವರ ಈಶ್ವರಮಂಗಲ. ಸೊ ಹತ್ತಿರದಲ್ಲಿ ಶ್ರೀ ಕ್ಷೇತ್ರ ಹನುಮಗಿರಿ ಉಂಟು, ಪಂಚಮುಖಿ ಆಂಜನೇಯನ ಕ್ಷೇತ್ರ ಹನುಮಗಿರಿ. ಸೊ ಇದು 2 ನಮ್ಮ ಊರಿನ ಒಂದು ತುಂಬ ಕಾರ್ತಿಕದ ಕ್ಷೇತ್ರಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಆಯಿತಾ, ತುಂಬ ಜನರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಶೀತ ಮೂಗೆಲ್ಲ ಕಟ್ಟಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.